ಕೇವಲ ಮಂಡ್ಯದಿಂದ ಒಂದು 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ರಸ್ತೆ ಇದು. ನಮ್ಮ ಜಿಲ್ಲಾ ಕೇಂದ್ರವನ್ನು ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿದೆ. ಈ ಕಡೆ ಮೇಲ್ಕೋಟೆ ಶಾಸಕರು ಮಾಡಲಿ ಅಂತ, ಈ ಕಡೆ ಮಂಡ್ಯ ಶಾಸಕರು ಮಾಡಲಿ ಅಂತ. ಅದು ಮೇಲ್ಕೋಟೆಗೆ ಸೇರ್ತದೆ ಅಂತ ಇವರು ಮಂಡ್ಯ ಕ್ಷೇತ್ರಕ್ಕೆ ಸೇರ್ತದೆ ಅಂತ ಇವರು. AEE ಆಗಲಿ ಆಗಲಿ ಅವರು ಕೆಳಪಟ್ಟ ಅಧಿಕಾರಿಗಳಾಗಲಿ ಪ್ರಾಮಾಣಿಕವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಸ್ಪೀಡಲ್ಲಿ ಅವಾಯ್ಡ್ ಮಾಡೋಕ್ಕಾಗಿಲ್ಲ. ಹಿಂಗೂ ಬರ್ತಾರೆ ಬಂದಾಗ ಒಬ್ರಿಗೊಬ್ರು ಹೊಡ್ಕೋತಾರೆ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಅಭಿವೃದ್ಧಿ ಮಂತ್ರವನ್ನು ಎಲ್ಲ ಪಕ್ಷಗಳು ಮಾಡ್ತವೆ. ಜೊತೆಗೆ ಈ ದೇಶಕ್ಕೆ ಅತ್ಯಂತ ಪ್ರಮುಖವಾಗಬೇಕಿರ್ತಕ್ಕಂಥದ್ದು, ಈ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಪ್ರಮುಖವಾಗಬೇಕಿರ್ತಕ್ಕಂಥದ್ದು ಸಂಪರ್ಕ ಅಂದರೆ ರಸ್ತೆಗಳೇ ಅತ್ಯಂತ ಪ್ರಮುಖ. ಮಂಡ್ಯ ನಗರದ ರಸ್ತೆಗಳು ಎಷ್ಟು ದಿಕ್ಕೆಟ್ಟೋಗಿವೆ, ಯಾವ ರೀತಿ ದುಸ್ಥಿತಿಗೆ ಸಿಲುಕಿದಿವೆ ಅನ್ನೋವಂಥದ್ದು ಈಗಾಗಲೇ ಗೊತ್ತಿರೋಂಥ ವಿಚಾರ. ಇದು ನೋಡಿ, ಇದು ನಾವು ಈಗ ನಿಂತಿರ್ತಕ್ಕಂಥ ಈ ರಸ್ತೆ ಇದೆಯಲ್ಲ, ಇದು ಮಂಡ್ಯ ಮೇಲ್ಕೋಟೆ ಅಂತಂದರೆ ನಿಮ್ಗೆ ಗೊತ್ತಿರಬಹುದು. ಇಡೀ ದೇಶ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಮೇಲ್ಕೋಟೆ ಕ್ಷೇತ್ರದ ರಸ್ತೆ ಇದು. ಈ ರಸ್ತೆ ಸಮೀಪದಲ್ಲಿ, ಅಂದರೆ ಮಂಡ್ಯ ನಗರದ ಸಮೀಪದಲ್ಲೇ ಕೇವಲ ಮಂಡ್ಯದಿಂದ ಒಂದು 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ರಸ್ತೆ ಇದು. ಈ ಸೇತುವೆ ಕುಸಿದು ಹೆಚ್ಚು ಕಡಿಮೆ 1 ತಿಂಗಳಾಗಿದೆ. ತುಂಬ ಆತಂಕಕಾರಿ ಸನ್ನಿವೇಶ ನಿರ್ಮಾಣ ಆಗಿದೆ. ಇಲ್ಲಿ ಬ್ಯಾರಿಕೇಡ್ನ ಅಳವಡಿಸಿದ್ದಾರೆ, ಒಂದು ಬ್ಯಾರಿಕೇಡ್ ಕಡೆ ಬಿದ್ದಿದೆ. ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು, ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಜೊತೆಗೆ ಅಲ್ಲಿ ಮುಂದೆ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ನಲ್ಲಿ ಈ ರಸ್ತೆ ಸಂಚಾರಕ್ಕೆ ಯೋಗ್ಯವಲ್ಲ, ಪರ್ಯಾಯ ರಸ್ತೆಯನ್ನು ಅಳವಡಿಸ್ಕೊಡಿ ಅಂತೇಳಿ ಹೇಳಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ. ಎಲ್ಲ ರೀತಿಯ ವಾಹನಗಳು ನೂರಾರು ಜನರನ್ನ ಕೂರ್ಸ್ಕೊಂಡು ತಿರುಗಾಡುವಂಥ ಬಸ್ಗಳಿಂದ ಹಿಡಿದು ಕಾರುಗಳು, ಬೈಕ್ಗಳು, ಲಾರಿಗಳು ಕೂಡ ಈ ರಸ್ತೆಯಲ್ಲಿ ಈಗಲೂ ಕೂಡ ಸಂಚರಿಸ್ತಿದ್ದಾವೆ. ಒಂದು ದುರಂತ ಯೋಚನೆ ನಿಮಗೆ ಗೊತ್ತಿರಬಹುದು. ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇತ್ತೀಚೆಗೆ ಅಂದರೆ ಕಳೆದ 2015ರಲ್ಲಿ ನಂಜನಗೂಡು ಸಮೀಪದ ಹುಂಡುಬತ್ತಿ ಕೆರೆಗೆ ಒಂದು ಟೆಂಪೋ ಬಿದ್ದು 31 ಜನ ಸತ್ತಿದ್ದರು. ಇತ್ತೀಚೆಗೆ ಕನಗನಮರಡಿಯಲ್ಲಿ ಕೂಡ ಒಂದು ವಾಹನ ಬಸ್ಸು ಉರುಳಿಬಿದ್ದು 28 ಜನ ಸತ್ತಿದ್ರು. ಅಂಥದ್ದೇ ದುರಂತಗಳು ಮತ್ತೆ ಆಗ್ತಾನೇ ಇದ್ದಾವೆ. ಆದರೆ ಸರ್ಕಾರ ಆಗಲಿ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ತಗೋತಿಲ್ಲ. ಅದಕ್ಕೆ ದೊಡ್ಡ ಉದಾಹರಣೆ ಇದು. ಅಂದರೆ ಈ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಬೇಕಿರೋದೇನಪ್ಪ ಅಂತ ಅಂದರೆ ಅಪಘಾತಗಳು, ದುರಂತಗಳು ಜರುಗಬೇಕು. ಆ ದುರಂತಗಳು ಜರುಗಿದ್ರೆ ಅವ್ರಿಗೆ ದೊಡ್ಡ ಲಾಭ ಆಗತ್ತೆ. ಅಂದರೆ ಜನರ ಮುಂದೆ ಸೆಂಟಿಮೆಂಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅಥವಾ ಪರಿಹಾರ ಕೊಟ್ಟು ನಾವೇನೋ ಮಾಡಬಾರ್ದನ್ನು ಮಾಡಿದ್ದೀವಿ, ಸಾಧಿಸಬಾರ್ದನ್ನು ಸಾಧಿಸಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ದರ್ದು ಈ ಜನಪ್ರತಿನಿಧಿಗಳಿಗಿದೆ. ಅದಕ್ಕೋಸ್ಕರನೇ ಇಂಥದ್ದು. ಈ ಸಮಸ್ಯೆನ ಪರಿಹರಿಸ್ಬಿಟ್ರೆ ಅಪಘಾತಗಳು ತಪ್ಪಿಟ್ರೆ ಅವ್ರಿಗೇನು ಲಾಭ ಆಗಲ್ಲ, ಪ್ರಚಾರ ಸಿಗಲ್ಲ. ಮೊದಲೇ ಎಲ್ಲ ರೆಡಿ ಆಗಿಬಿಟ್ರೆ ದುರಂತಗಳು ಜರುಗಲ್ಲ, ಹಂಗಾಗಿ ಅವ್ರಿಗೆ ಪ್ರಚಾರ ಸಿಗಲ್ಲ. ಪ್ರಚಾರಕ್ಕೋಸ್ಕರನೇ ರಾಜಕಾರಣಿಗಳು ನಾಟಕ ಆಡ್ತಾರೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಇನ್ನಾದರೂ ರಾಜಕಾರಣಿಗಳಿಗೆ ಮಾನ ಮರ್ಯಾದಿದ್ರೆ, ಲಜ್ಜೆಗಿಡಿತನ ಇದ್ದರೆ ಈ ದುರಂತನ ಸರಿಪಡಿಸಲಿ. ತತ್ಕ್ಷಣ ಈ ಸೇತುವೆಯನ್ನು ರೆಡಿ ಮಾಡಿಸುವಂಥ ಕೆಲಸವನ್ನು ಮಾಡಲಿ. ಈ ಸಂಬಂಧಪಟ್ಟಂತೆ ನಾವು ಇಲ್ಲಿ ರಸ್ತೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ಸಾರ್ವಜನಿಕರು, ಜೊತೆಗೆ ಒಬ್ಬರು ರಿಟೈರ್ಡ್ ಪ್ರೊಫೆಸರ್ ಆದಂಥ, ಕನ್ನಡ ನಿವೃತ್ತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಗುರುಮೂರ್ತಿ ಹಾರೋಹಳ್ಳಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ರಸ್ತೆಯಲ್ಲಿ ಸಾಗ್ತಾ ಅವ್ರನ್ನ ಮಾತಾಡ್ಸೋಣ. ಸರ್, ಈ ದುರಂತದ ಬಗ್ಗೆ, ನೀವು ಈ ರಸ್ತೆ ಬಗ್ಗೆ ಸರ್, ರಸ್ತೆ ಬಗ್ಗೆ ಹಿಂಗೆ ಆಗಿದೆ. ಏನಾರ ಫ್ಯಾಮಿಲಿ ಬಂದರೆ ಬಿದ್ದರೆ ಯಾರು ಜವಾಬ್ದಾರಿ ಸರ್? ಈ ಥರ ನೋಡಿದ್ರೆ ಹೆಂಗಾಯ್ತದೆ ಅಂದರೆ ಹುಷಾರಾಗಿ ಹೋಗಿ ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು. ಎಷ್ಟು ದಿವಸ ಆಯ್ತು ಸರ್? ಆಲೇ ಒಂದು 15 ದಿವಸದ ಮೇಲಾಗದೆ ಸರ್. ಹಿಂಗಾದರೆ ಹೆಂಗೆ ಮಾಡೋದು ನಾವು? ಈ ಥರ ಮಾಡಿ. ನಿಮ್ಮ ಹೆಸರು ಸರ್? ಕುಮಾರ್, ರಾಮನಗರ ಕಾರ್ಪೆಂಟ್ರು ಕುಮಾರ್. ಮಾತಾಡಿ ಹೇಳಿ. ನಾವು KV ಅವರು ನೆಲಮಂಗಲ. ಸ್ವಲ್ಪ ಈ ರೋಡು ಸಮಸ್ಯೆ ಆಗಿದೆ.
ಸ್ವಲ್ಪ ಬೇಗ ರೆಡಿ ಮಾಡ್ಸೋಕ್ಕೆ ನಾವು ಕೇಳ್ತೀವಿ. ನೋಡಿ ಎಫೆಕ್ಟ್ ಆಗಿದೆ ಕೈಗೆ, ಆಕ್ಸಿಡೆಂಟ್ ಆಗಿ ಬೈಕಲ್ಲಿ ಸ್ವಲ್ಪ ಆಗಿರೋದು. ಆ ಕಾರಣಕ್ಕೆ ಸ್ವಲ್ಪ ಬೇಗ MLA ಅವ್ರಿಗೆ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸ್ಕೊಡಿ. ಈ ರಸ್ತೆ ಯಾವಾಗಿಂದ ಸಮಸ್ಯೆ ಆಗಿದೆ ನೀವು ಮಂಡ್ಯದವರೇ? ಇದು ಮಂಡ್ಯ ನಗರ ಅಂದರೆ ಜಿಲ್ಲಾ ಕೇಂದ್ರ ಮತ್ತು ಮೇಲುಕೋಟೆಯ ಪ್ರಮುಖ ರಸ್ತೆ ಇದು. ಅಂದರೆ ನಮ್ಮ ಜಿಲ್ಲಾ ಕೇಂದ್ರವನ್ನು ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿದೆ ಇದು. ಅದು ಅತಿ ಹೆಚ್ಚು ವಾಹನಗಳು ಓಡಾಡುವಂತಹ ದಟ್ಟಣೆ ಇರುವಂತಹ ಒಂದು ಪ್ರಮುಖ ರಸ್ತೆ ಅಂತ ಹೇಳಿದ್ರೆ ಮಂಡ್ಯ ಗ್ರಾಮಾಂತರ ತಾಲೂಕಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಕೂಡ ಒಂದು ಇದು. ಈ ರೀತಿ ಅವಘಡ ಉಂಟಾಗಿ ಸೇತುವೆ ಮುರಿದು ಬಿದ್ದೋಗಿದ್ದರೂ ಕೂಡ ಸಂಬಂಧಪಟ್ಟಂತಹ PWD ಇಲಾಖೆಯವರಾಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತಹ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಇದ್ರ ಬಗ್ಗೆ ಗಮನವನ್ನು ಹರಿಸ್ದೆ ಸಾರ್ವಜನಿಕರ ಹಿತರಕ್ಷಣೆ ಮತ್ತು ಹಿತಾಸಕ್ತಿಯನ್ನು ವಹಿಸ್ದೆ ಕೇವಲ ಈ 2-3 ಬ್ಯಾರಿಗೇಟ್ ಹಾಕ್ಬಿಟ್ಟು ಓಡಾಡುವಂತಹ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಅಲ್ಲಿ ಇವತ್ತು ಹಾಕಿದ್ದಾರೆ ಅನ್ಸುತ್ತೆ ಈ ಬೋರ್ಡನ್ನು, ಇಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನೋದನ್ನು ಈಗ ಹಾಕಿದ್ದಾರೆ ಅನ್ಸುತ್ತೆ. ಅಪಘಾತ ಆಗುತ್ತೆ ಅಂತ. ಆದರೆ ಅದು ಸ್ಪಷ್ಟವಾಗಿ ಕಾಣಲ್ಲ. ಕರು ಇದೆ, ಮುಂದೆ ಬರಬೇಕಾದಾಗ ಕರು ಇದೆ. ಕರುವಿಂದ ಮುಂದೆ ಬಂದಂಥವನು ನೇರವಾಗಿ ಬರೋ ಸಾಧ್ಯತೆ ಇರುತ್ತೆ. ಈಗ ಬರ್ತಾಯಿದೆ ನೋಡಿ ವಾಹನ, ಅಲ್ಲಿ ಕರುವಿಂದ ಹಿಂಗೆ ಬಂದ ತಕ್ಷಣ ಇದು ತಕ್ಷಣಕ್ಕೆ ಗೋಚರಿಸಲ್ಲ, ಕಾಣಿಸೋದಿಲ್ಲ. ಸಂಜೆ 6 ಗಂಟೆ 7 ಗಂಟೆ ನಂತರ ಮಬ್ಬಿನಲ್ಲಿ, ಮುಂಜಾನೆ ಮಬ್ಬಿನಲ್ಲೂ ಕೂಡ ಇಲ್ಲಿ ಒಂದು ಹಳ್ಳ ಇದೆ, ಸೇತುವೆ ಮುರಿದೋಗಿದೆ ಅನ್ನೋ ಒಂದು ಕಲ್ಪನೆ ಇರಲ್ಲ. ಅಥವಾ ಅತಿಯಾಗಿ ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ಕಂಟ್ರೋಲನ್ನು ಕಳ್ಕೊಂಡು ಒಳಗಡೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ತಕ್ಷಣವೇ ಕೂಡ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾ ಸಚಿವರಿರ್ಬೋದು, ಈ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ಬೋದು, ಸಂಸದರಿರ್ಬೋದು ಮತ್ತು ಶಾಸಕರೇ ಇರ್ಬೋದು, ಇದನ್ನು ತಕ್ಷಣ ಮನಗೊಂಡು ಈ ಕಾರ್ಯವನ್ನು ಪ್ರಗತಿಗೆ ತರಬೇಕು. ಇಲ್ಲಾಗ್ತಕ್ಕಂಥ ಅಪಘಾತ ಅವಘಡನ ನಿಲ್ಲಿಸ್ಬೇಕಂತ ಕೇಳ್ಕೊಳ್ತೇನೆ. ಕಾವ್ಯ ಅಂತ. ಈ ರಸ್ತೆ ಈ ಸೇತುವೆ ಕುಸಿತ ಎಷ್ಟು ದಿನ ಆಯಿತು? 15 ದಿನ ಆಗಿದೆ. ಇಲ್ಲಿ ಓಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ನೈಟ್ ಹೊಟ್ಟೆಲ್ಲ ಓಡಾಡ್ತಾ ಇರ್ತಾರೆ, ಡ್ರಿಂಕ್ಸ್ ಮಾಡಿರೋರೆಲ್ಲ ಓಡಾಡ್ತಾ ಇರ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಆ್ಯಕ್ಷನ್ ತೊಗೋಬೇಕು ಅಂದರೆ ಯಾರೂ ನೋಡಿಲ್ಲ ಅಂದಮೇಲೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಓಟ್ ಕೇಳ್ತಾರೆ. ಬಟ್ ಇಂಥ ಟೈಮಲ್ಲೆಲ್ಲ ಬಂದಿಲ್ಲ ಅಂದಮೇಲೆ ಇನ್ನೇನಕ್ಕೆ ಓಟ್ಗೆ ಹಾಕ್ಬೇಕು ಅವರಿಗೆ? ನಾವು ಮಾಡ್ಕೋಬೋದಲ್ಲ. ಇವರಿಗೆಲ್ಲ ಏನಕ್ಕೆ ಓಟ್ ಹಾಕ್ಬೇಕು ನಾವು? ನೋಡಿ ಯಾವ ಥರ ಆಗಿದೆ ಅಂತ. ಅಲ್ಲ, ಈಗೊಂದು ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ಹಾಕ್ಬಿಟ್ಟು ಆಗ್ಬಿಡುತ್ತಾ? ವಾಹನಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ಹಾಕಿದ್ದಾರೆ. ಮತ್ತೆ ಬೇರೆ ಇದು ರೋಡ್ಗೆ ಬೇರೆ ಕಡೆ ಎಲ್ಲ ಹೋಗ್ತಾರೆ. ವೆಹಿಕಲ್ ಓಡಾಡ್ತಿದೆಯಲ್ಲ, ಇದ್ರ ಬಗ್ಗೆ ನಿರ್ಬಂಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಕಿದ್ದಾರೆ ಅಂದರೆ ಫುಲ್ ಕ್ಲೋಸ್ ಮಾಡಬೇಕಲ್ವಾ? ಅದು ಯಾರ ಜವಾಬ್ದಾರಿ? ಅಲ್ಲ, ಅದಕ್ಕೆ ಈಗ ಜಿಲ್ಲಾಡಳಿತಕ್ಕೆ, ಲೋಕೋಪಯೋಗಿ ಇಲಾಖೆಗೆ ಹೇಳಕ್ಕೆ ಬಯಸ್ತೀರಿ ಈ ಸಮಯ? ನೀವು ಏನಿದೆ ದುಡ್ಡು ಅಂತಂದ ಎಲೆಕ್ಷನ್ ಟೈಮು ಅಂತ ಬಂದಾಗ ನಮ್ಮ ಹತ್ರ ಬರ್ತೀರಾ. ಇಂಥ ಟೈಮ್ಗೆಲ್ಲ ನೀವು ಇದಕ್ಕೇನು ಜವಾಬ್ದಾರಿ ತೊಗೊತಾರೋ ಅವ್ರಿಗೆ ನೀವೇನಿದೆ ಕಂಪ್ಲೇಂಟು ಮಾಡಿದ್ದೀವಿ ಅಂತಂದಮೇಲೆ ನೀವು ನೋಡಬೇಕಲ್ವಾ? ನೋಡಲಿಲ್ಲ ಅಂದಮೇಲೆ ಇನ್ನೇನು ಕೆಲಸ ಮಾಡ್ತಾಯಿದ್ದೀರಾ? ಏನು ಕೆಲಸ ಮಾಡ್ತಾಯಿದ್ದೀರ ಹೋಗಲಿ ನೀವು? ಸ್ಕೂಲ್ ಮಕ್ಳುಗಳು ಮುಂದೆ ನೆಕ್ಸ್ಟ್ ಜನ್ರೇಷನ್ ಅವರೇ ಇಲ್ಲ ಅಂತಂದಮೇಲೆ ನಿಮ್ಗೆ ಯಾರು ಓಟ್ ಹಾಕ್ತಾರೆ ಅಲ್ವಾ? ಅದು ತಪ್ಪಲ್ವಾ? ಅದು ನಿಮ್ಮ ಜವಾಬ್ದಾರಿ ಅಲ್ವಾ? ಆ ಜವಾಬ್ದಾರಿ ವಹಿಸೋಕ್ಕಾಗಿಲ್ಲ ಅಂದರೆ ಎಲ್ಲ ಅಂದ್ಬಿಟ್ಟು ರಿಸೈನ್ ಮಾಡಿಬಿಟ್ಟು ಹೋಗ್ರಿ ನೀವು. ಏನಿಗೆ ಮಾಡ್ತೀರಾ ಇಲ್ಲಿ? ಓಕೆ ಮೇಡಮ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಜಯರಾಮು, ಮಂಡ್ಯ JB ಜಯರಾಮ, ಮಂಡ್ಯ ತಾಲೂಕು ದುದ್ದವಳೆ. ನಾವು ರೈತ ಶಾಖದ ಮುಖಂಡರು ಮತ್ತು ಸಮಾಜ ಸೇವಕರು. ಅಂದರೆ ಪರಿಸ್ಥಿತಿ 15 ದಿವಸ ಆಗದೆ, ಒಬ್ರಿಗೂ ಜ್ಞಾನ ಇಲ್ವಾ? ಇವರೆಲ್ಲ ಬರ್ತಾರೆ, ಯಾವುದೋ ಮೀಟಿಂಗ್ ಅಂತಾರೆ, ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸಾರ್ವಜನಿಕರು 100 ಜನ ಬಿದ್ದು ಸತ್ತರೆ ಏನಪ್ಪ ಮಾಡೋದು? ದುಡ್ಡಿದ್ರೆ ಏನಾರು ಮಾಡ್ಬೋದು. ಮನ್ಸ ಸತ್ತರೆ ಏನು ಮಾಡೋದು? ಇಲ್ಲ ಅನಾಹುತ ಮಕ್ಳುಗಳು ಹೋಯ್ತಾ ಇದ್ರೆ, ಗಂಡ ಹೆಂಡತಿ ಹೋಯ್ತಾ ಇರ್ತಾರೆ, ಮದುವೆಗಳು ಹೋಯ್ತಾ ಇರ್ತಾರೆ. ನಿಬಂಧಗಳಿಲ್ಲದೆ ಕ್ಲೋಸ್ ಮಾಡಬೇಕು, ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು. 15 ದಿವಸ ಆದರೆ ಗಮನ ಇಲ್ದೋದ್ಮೇಲೆ ಇವರು ಯಾರು PW ಇಂಜಿನಿಯರ್ಗಳಲ್ಲಿ ಯಾರೆಲ್ಲ ಬಂದು ಮತ್ತು ಟ್ರಾಫಿಕ್ ಪೊಲೀಸ್ನವರು ಅವರೆಲ್ಲ ಬಂದು ಇದೆಲ್ಲ ನೀವು ನೋಡೋಕ್ಕಿಲ್ವಾ? ಹಿಂಗಾದರೆ ಏನು ಮಾಡೋದು? ರಸ್ತೆ ಆ ಕಡೆ ಈ ಕಡೆ ಹೋಯ್ತಾ ಇರ್ತವೆ, ಕಾರು ಹೋಯ್ತವೆ, ಸ್ಕೂಟ್ರುಗಳು ಹೋಯ್ತಾರೆ. ನೈಟು 7:30 8 ಗಂಟೆಗೆ ಹೋಯ್ತಾರೆ. ಇನ್ನೇನೋ ಸಮಸ್ಯೆಗಳು ಬಿದ್ದರೆ ಉಳ್ಕೋಕ್ಕಾಯ್ತದ? ದಯವಿಟ್ಟು
ತಕ್ಷಣ ಬಂದು ನೀವು ಜಿಲ್ಲಾಡಳಿತರು ತಕ್ಷಣ ಬಂದು ಇದು ಉಸ್ತುವಾರಿ ಮಂತ್ರಿಗಳು ನೋಡಬೇಕು. ಇಲ್ದರೆ ರೈತ ಸಂಘದವರು ಹೋರಾಟ ಮಾಡಬೇಕು ಅಂತ ನಾವು ಮನವಿ ಕೊಡ್ತೀವಿ, ಹೋರಾಟ ಮಾಡ್ತೀವಿ ಮುಂದೆ. ಇದು ಬಂದು ನೋಡಬೇಕು ಪ್ರತಿಭಟನೆಯ. ದಯವಿಟ್ಟು ಇಲ್ಲಿ ನೋಡಿ ಎಷ್ಟು ಅನಾಹುತ ಆಗಿದೆ. ಇಲ್ಲಿ ಹತ್ತಿಂದ ಕೊರ್ಕ ಬಿದ್ದೋಗೋದು, ಇನ್ನೇನಾರ ಬಿದ್ದು ಹೋದರೆ ತೀರೋಯ್ತು. ಇದನ್ನು ಚಳವಳಿ ಮಾಡಬೇಕು. ರೈತ ಸಂಘದವ್ರು ಏನಾರ ಎಲ್ಲಾನು ಗುಂಪು ಕಟ್ಕೊಂಡು ನಾವು ಇದೊಂದು ರೋಡ್ ಮಾಡಬೇಕು ಅಂತ ತಮ್ಮೇಲೆ ಕೇಳ್ಕೊತೇವೆ. ಇನ್ನೊಂದು ವಾರದೊಳಗೆ ಇದನ್ನು ಬಗೆಹರಿಸ್ಕೊಡ್ಬೇಕು. ಓಕೆ ಸರ್, ಬಗೆಹರಿಸ್ಕೊಡ್ಬೇಕು. ಥ್ಯಾಂಕ್ ಯು ಸರ್. ನಿಮ್ಗೊಂದು ಮಾಹಿತಿ ಇದೆಯಾ? ಏನಂದರೆ ಈ ಮೇಲ್ಕೋಟೆ ವೈರಮಣಿ ಉತ್ಸವ ನಡೆಯುವಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರತಿ ವರ್ಷದಲ್ಲಿ ಈ ರಸ್ತೆಗೆ ಡಾಂಬರ್ ಹಾಕುವಂಥ ಕೆಲಸ ಮಾಡ್ತಾರೆ. ಹೌದು, ಮಾಡ್ತಾರೆ. ಆದರೆ ಇಂಥ ಸಮಸ್ಯೆಗೆ ಯಾಕೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಗಮನ ಹರಿಸ್ತಿಲ್ಲ? ಬರೀ ಆ ಡಾಂಬರ್ ಹಾಕಂಥದ್ದು ಕೇವಲ ದುಡ್ಡು ಮಾಡೋಕ್ಕೋಸ್ಕರ ಅಂತ ಏನಾದ್ರು ಅನಿಸುತ್ತಾ ನಿಮಗೆ? ನಮಗೇನಿಸಿದೆ ಅಂತಂದ್ರೆ ಪ್ರಸ್ತುತ ಈಗಿರುವಂತಹ ಸರ್ಕಾರ ಏನಾಗಿದೆ, ಆರ್ಥಿಕ ದಿವಾಳಿತನವನ್ನು ಎದುರಿಸ್ತಾ ಇದೆ ಇಡೀ ರಾಜ್ಯದಲ್ಲಿ. ಅದು ಕಂಡ್ಕೊಂಡಿರ್ತಕ್ಕಂಥದ್ದು ಅದೇ ಕೊಟ್ಟಿರುವಂಥ ಭಾಗ್ಯ. ಸರ್ಕಾರ ಕೊಟ್ಟಂಥ ಭಾಗ್ಯದಲ್ಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ ಸರ್ಕಾರ. ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ. ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂತಹ ತಾತ್ಕಾಲಿಕವಾಗಿ ನೇಮಕವಾಗಿದ್ದಂತಹ ಬಹುತೇಕ ಸಿಬ್ಬಂದಿ ವರ್ಗದವರನ್ನು ಮನೇಲಿ ಕೂರಿಸಿದ್ದಾರೆ, ವಿಶ್ರಾಂತಿ ಕೊಟ್ಟಿದ್ದಾರೆ. ಅಂದರೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಏನು ಟೆಂಪ್ರವರಿ ತೊಗೊಂಡಿದ್ರು ಜಿಲ್ಲಾ ಕೇಂದ್ರದಲ್ಲೇ 60ಕ್ಕೂ 70ಕ್ಕೂ ಜನರನ್ನು ಮನೆ ಕಳಿಸಿದ್ದಾರೆ. KSRTC ಡಿಪಾರ್ಟ್ಮೆಂಟಲ್ಲಿದ್ದಂತಹ ಡ್ರೈವರ್ಗಳಿರ್ಬೋದು, ಕಂಡಕ್ಟರ್ ಇರ್ಬೋದು, ಕಂಡಕ್ಟರ್ ಕಮ್ ಡ್ರೈವರ್ ಇದ್ರಲ್ಲ ಅಂಥವರೆಲ್ಲರೂ ಮನೇಲಿ ಕುಣಿಸಿದ್ದಾರೆ. ಅಂದರೆ ಖಜಾನೆಯಲ್ಲಿ ದುಡ್ಡಿಲ್ಲ. ಕಾಮಗಾರಿಗಳನ್ನ ಪ್ರಗತಿ ಮಾಡೋದಕ್ಕೆ, ಶೀಘ್ರವಾಗಿ ಕ್ರಮ ಕೈಗೊಳ್ಳಲಿಕ್ಕೆ, ತಕ್ಷಣ ಪ್ರಗತಿ ತರೋದಕ್ಕೆ ಕಾಮಗಾರಿನ ಜಿಲ್ಲಾ ಕೇಂದ್ರದಲ್ಲಿರ್ಬೋದು ಅಥವಾ ರಾಜ್ಯ ಖಜಾನೆಯಲ್ಲೇ ದುಡ್ಡಿನ ಕೊರತೆ ಉಂಟಾಗಿದೆ ಸರ್. ನನಗೆ ಗೊತ್ತಿರುವಂಗೆ ಅದರ ಪರಿಣಾಮನೇ ಇದು ಬಿದ್ದು 1 ವಾರಗಳ ಕಾಲ ಆಗಿದರೂ ಕೂಡ ಪ್ರಸ್ತುತ ಇದನ್ನು ಕೈಗೆತ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವೂ ಇಲ್ಲ, ಶಾಸಕರು ಇಲ್ಲ, ಜಿಲ್ಲಾಡಳಿತವೂ ಇಲ್ಲ. ಅಂದರೆ ನಿಮ್ಮ ಪ್ರಕಾರ ಈ ಗ್ಯಾರಂಟಿ ಅನ್ನೋ ಯೋಜನೆಗಳನ್ನ ಕೊಟ್ಟು ಹೊಟ್ಟೆಗಿಟ್ಟಿಲಿರೋ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ರೀತಿಯಲ್ಲಿ ಸರ್ಕಾರ ನೋಡ್ಕೊತಿದೆ. ಹೌದು. ಓಕೆ ಸರ್, ಥ್ಯಾಂಕ್ ಯಾವುದೇ ಯು. ಕಾರಣಕ್ಕೂ ಯಾವ ಜನರು ನೀವು ನಮಗೆ ಬಿಟ್ಟಿ ಬಗೆ ಕೊಡಿ ಅಂತ ಹೇಳಿರಲಿಲ್ಲ. ಆದರೆ ಅದೇ ತನ್ನ ಅಸ್ತಿತ್ವ ನೆಲೆಗಟ್ಟನ್ನು ಕಟ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ರೂಪಿಸ್ತು. ಆದರೆ ಅದೇ ರೂಪಿಸಿದಂತಹ ಭಾಗ್ಯದಡಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಪ್ರಸ್ತುತ. ಅದು ಬಹುಕಾಲ ನಡೆಯಲ್ಲ. ಡೆಲ್ಲಿಲೂ ಹಂಗೆ ಆಯಿತು, ಬೇರೆ ಬೇರೆ ರಾಜ್ಯಗಳಲ್ಲೂ ಅದೇ ಆಯಿತು. ಎಲ್ಲ ದಿವಾಳಿತನ ಅನುಭವಿಸ್ತು. ಪ್ರಸ್ತುತ ಕರ್ನಾಟಕ ರಾಜ್ಯ ಕೂಡ ಅದೇ ಸ್ಥಿತಿಗೆ ಬಂದಿದೆ. ನಮ್ಮೆಲ್ಲ ಗಂಡಸರ ಜೋಬು ಖಾಲಿಯಾಗಿದೆ. ನಮ್ಮೆಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ 0 ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗೌಡಂದ ಸಂಬೂನಹಳ್ಳಿ, ಮಂಡ್ಯ ತಾಲೂಕು, ಮೇಲ್ಕೋಟೆ ಕ್ಷೇತ್ರ ಕಾರ್ಯಕರ್ತ. ನೋಡಿ, ಇದು ಜಿಲ್ಲೆ ಹೆಡ್ಕೋಟೆ ರಸ್ತೆ, ಇದು ಸ್ಟೇಟ್ ಹೈವೇ, ಇದು ಕೇರ್ಪೇಟೆ ಹಾಸನಕ್ಕೆ ಹೋಗೋ ರೋಡ್. ಇದು 15 ದಿನ ಆಯಿತು ಸೇತು ತೂತಾಗಿ. ಜಿಲ್ಲಾಧಿಕಾರಿಗಳಾಗಲಿ ಅಧಿಕಾರಿಗಳು ರಾಜಕಾರಣ ಒಬ್ಬರು ಬಂದು ನೋಡಿಲ್ಲ. ಸಿಂಗಲ್ ತಿರುಗಾಡ್ತಾರೆ. ಹೆಂಗಸ ಮಕ್ಕಳು ಕೂಟ್ರು ಬೀಳ್ತಾವ್ರಿ. ಇಲ್ಲಿ ನೋಡಿ, ಟೋಲ್ ಗೇಟ್ ಹಾಕ್ಬಿಟ್ಟು ಇಲ್ಲಿ ಆರಾಮಾಗದೆ 20 ಅಡಿ ಕಸ ಸೇತು ಬಿದ್ದೋಗದೆ. ಸೇತುವೆ ನೋಡೋದಕ್ಕಿಲ್ಲ. ಪಕ್ಕದಲ್ಲಿ ಬೈಸೋ ರೋಡ್ ಮಾಡೋಕ್ಕಾಗಿಲ್ಲ. ಲೆಕ್ಕ ಹಾಕಿ 2 ಪೈಪ್ ಹಾಕಿ ಜನಕ್ಕೆ ಬೆಳಗನ ತಿರುಗಾಡ್ತಾರೆ. ಮೇಲ್ಕೋಟೆ ರೋಡ್ ಇದು. ಒಂದೇ ಮೇಲ್ಕೋಟೆಗೆಲ್ಲ ಹೋಗೋದು. ಜಿಲ್ಲೆ ಬಿಟ್ಟು ಜಿಲ್ಲೆಗೆ ಹೋಗ್ತದೆ, ಹಾಸನಕ್ಕೆ ಹೋಗ್ತದೆ, ಮಂಗಳೂರು ಹೋಗೋ ರೋಡ್ ಇದು. ಅರ್ಥ ಮಾಡ್ಕೊಳ್ಳಿ. ಇಂಥ ರೋಡೇ ನೋಡೋಕ್ಕಾಗಿಲ್ಲ. 15 ದಿನ ಜಿಲ್ಲಾ ಆಡಳಿತ ಅಂತ ಅರ್ಥ ಮಾಡ್ಕೊಳ್ಳಿ ನೀವೇ. ಎಲ್ಲ ನಮ್ಮ ಮಂಡ್ಯ MLA ಅವರು ದುಬೈಗೆ ಹೋಗವ್ರೆ, ನಮ್ಮ MLA ಅವರು ಅಮೇರಿಕೆ ಹೋಗವ್ರೆ. ಇನ್ನೂ ಮಂದಿ ಇಲ್ಲ, ಜನ ಸಾಯ್ತಾವ್ರು. ಇಲ್ಲಿ ಅಕ್ಕಪಕ್ಕಿರೋ ಜಿಲ್ಲಾಧಿಕಾರಿಗಳು ಕೇಳೋರು ದಿಕ್ಕಿಲ್ಲ. ಹಂಗಾಗದ ಪರಿಸ್ಥಿತಿ. ದಯಮಾಡಿ ಈಗಲ ಗಮನ ತಗೊಂಡು ಚೂರು ಜನ ತಿರುಗಾಡಿ ಮಾಡಿ ಸಮಯ ದಯಮಾಡಿ. ಈ ಸಂಬಂಧಪಟ್ಟ ಇಂಜಿನಿಯರ್ ಇಲ್ವಾ? ಜಿಲ್ಲಾಡಳಿತ ಇಂಜಿನಿಯರ್ ಇಲ್ವಾ? PW ಇಂಜಿನಿಯರ್ ಇಲ್ವಾ? ರಸ್ತೆ ಇಂಜಿನಿಯರ್ ಇಲ್ವಾ? ಅವ್ರು ಕಣ್ಣಾರು ನೋಡ್ತಾವ್ರೆ. ನೋಡೋಕೆ ರಸ್ತೆ ಮಾಡೋಕ್ಕಲ್ಲ ಏನು ಸಮಯ ನೋಡ್ತಾರೆ. ಇಂಜಿನಿಯರ್ ಏನೋ ಮೇನ್ ರೋಡಲ್ಲಿ ಹೋಗ್ತಾರೆ. ಇಂಥ ಇಲ್ಲಿ ಬರೋಕ್ಕಿಲ್ವಾ? ಎಷ್ಟು ಪಂಚಾಯತ್ ಹೆಡ್ ಕ್ವಾರ್ಟ್ರು ದಿನ ಇನ್ಸ್ಪೆಕ್ಟರ್ ತಿರುಗಾಡ್ತಾವ್ರೆ. ಪೊಲೀಸ್ ಇಲಾಖೆ ತಿರುಗಾಡ್ತಾರೆ. ರಸ್ತೆ ನೋಡ್ಕೊಂಡು ಈ ರೋಡಲ್ಲಿ ಅವರು ಗಮನಿಸ್ಕೊಂಡು ಲೆಕ್ಕ ಹಾಕಲಿ. ದಯಮಾಡಿ ಇದನ್ನು ಸಂಬಂಧ ಅಧಿಕಾರಿಗೆ ಒತ್ತಾಯ ಮಾಡಿ ಸರ್. ನೀವೆಲ್ಲ 4 ಜನ ಬಾ ಮಗ. ಪಾಂಡು ಅಂತ, ನಮ್ಮೂರು ಇಲ್ಲೇ ಪಕ್ಕ BOSಹಳ್ಳಿ ಅಂತ. ನಮ್ಮದು ಮೇಲ್ಕೋಟೆ ಕ್ಷೇತ್ರ. ಇದು ಏನಾಗಿದೆ ರಸ್ತೆ ಅಂದರೆ, ಇದು ಮಂಡ್ಯಕ್ಕೂ ಸೇರೋಂಗಿಲ್ಲ, ಮೇಲ್ಕೋಟೆಗೂ ಸೇರೋಂಗಿಲ್ಲ. ಅಂದರೆ ಇಲ್ಲಿ ಈ ಕಡೆ ಮೇಲ್ಕೋಟೆ ಶಾಸಕರು ಮಾಡಲಿ ಅಂತ, ಈ ಕಡೆ ಮಂಡ್ಯ ಶಾಸಕರು ಮಾಡಲಿ ಅಂತ. ಅದು ಮೇಲ್ಕೋಟೆಗೆ ಸೇರ್ತದೆ ಅಂತ ಇವರು ಮಂಡ್ಯ ಕ್ಷೇತ್ರಕ್ಕೆ ಸೇರ್ತದೆ ಅಂತ ಇವರು. ಹಂಗೆ ಜಿಲ್ಲಾ ಆಡಳಿತ ಇದಕ್ಕೆ ಕ್ರಮ ತಗೋಬೇಕು. ಹಾಗೂ MP ಗಳು ಸಹ ಓಟ್ ಹಾಕ್ಸ್ಕೊಂಬಿಟ್ಟು ಹೋಗ್ಬಿಟ್ಟು ಬೆಂಗಳೂರು, ಡೆಲ್ಲಿಯೋ ಎಲ್ಲ ಇದೆಲ್ಲ ತಗೊಂಡಾಗ ಹಾಸನಕ್ಕೆ ತಗೊಳ್ಳೋದಲ್ಲ, ಇಲ್ಲೂ ಮಾಡಬೇಕು. ಮಂಡ್ಯ ಜಿಲ್ಲೆ ಅವ್ರು ಓಟ್ ಹಾಕ್ಸ್ಕೋದ್ರಿ ಎಲ್ರಿ ಸ್ವಾಮಿ ಚಿತ್ರು. ಅವಾಗೆಲ್ಲ ಒಂದು 6 ತಿಂಗಳು ಬಂದರು, ವಾರ 15 ದಿನ ಮೀಟಿಂಗ್ ಮಾಡೋಕ್ಕೆ. ಇವಾಗ ಎಲ್ರಿ ಸ್ವಾಮಿ ಸುತ್ತವ್ರೆ. ಇಲ್ಲಿ ಕರೆ ಕೇಳಿ ಈಗ ಬರಲಿ ಕುಮಾರಸ್ವಾಮಿಯವರು ಓಟ್ ಹಾಕ್ಬಿಟ್ರು. ನಮ್ಮ ಜನ ಮುಟ್ಟಾಳ್ರು, ನಮ್ಮ ಮಂಡ್ಯ ಜಿಲ್ಲೆ ಜನ.
ಅವ್ನಿಗೋಗಿ ಓಟ್ ಹಾಕೋರು ಅವನೆಲ್ಲಿ ಬಂದವನೇ. ಹಂಗಾಗಿ ನಮಗೆ ಪಕ್ಷ ವ್ಯಕ್ತಿ ಬೇಡ. ಇವರು ಮಹಿಳೆಯರಿಗೆ 2,000 ಕೊಡಲಿ, 2,000 ಇಲ್ಲದ್ರೆ 5,000 ಕೊಡಲಿ. ನಮಗೇನು ಸಾಮಾನ್ಯ ಜನಗಳಿಗೆ ರೋಡ್ ರೆಡಿ ಮಾಡ್ಕೊಳ್ಳಿ. ನಾವು ಇನ್ನೇನು ಕೇಳ್ತಾಯಿಲ್ಲ. ಮಹಿಳೆಯರಿಗೆ ಕೊಟ್ಟಿರಿ, ನಮಗೆ ಕೊಡಿ ನಾವು ಕೇಳ್ತಾಯಿಲ್ಲ. ನಮಗೆ ರೋಡ್ ರೆಡಿ ಮಾಡಿಕೊಡಿ ಸ್ವಾಮಿ. ಮೇಲ್ಕೋಟೆ MLA ಆಗ್ಬೋದು, ಮಂಡ್ಯ MLA ಆಗ್ಬೋದು, ಇಲ್ಲ ಉಸ್ತುವಾರಿ ಸಚಿವರಾಗ್ಬೋದು. ನಮಗೆ ರೋಡ್ ರೆಡಿ ಮಾಡಿದ್ದು ಮೇಲ್ಕೋಟೆ ರೋಡು. ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಅದನ್ನು ನಾವು ಕೇಳ್ಕತ್ತೀವಿ ಹೊರ್ತು ನಿಮ್ಮ ಹತ್ರ ನಾವೇನು ವಾದಾಗಿದ್ದಾವೆ ವಿವರಕ್ಕೆ ಬರೋಲ್ಲ. ಓಟ್ ಹಾಕ್ಬಿಟ್ಟಿದ್ದೀವಿ ನಾವು. ಬುದ್ಧಿವಂತರೋ ದಡ್ರೋ ಜಾಂಡ್ರೋ ನಮಗೆ ಗೊತ್ತಿಲ್ಲ. ಬಂದರೆ ಏನೋ ಓಟ್ ಹಾಕಿದ್ದೀವಿ. ನಮಗೆ ರೋಡ್ ಬಿದ್ದೋಗಿದೆ. 15 ದಿನ ಆಗಿದೆ. ನನಗೀಗ 50 ವರ್ಷ. 50 ವರ್ಷದಲ್ಲಿ ನಾವು ಇದೇ ಡೈಲಿ 3 ದಿನ 4 ದಿನ ಈ ರೋಡಲ್ಲಿ ಓಡಾಡ್ತೀವಿ. 50 ವರ್ಷದಲ್ಲಿ ನಾನು ಬುದ್ಧಿ ಕಣ್ಣಕ್ಕೆ ಮಟ್ಟದಲ್ಲ ರೆಡಿ ಆಗಿರೋದು ಇದು ರೋಡು. ಇವಾಗ ಕುಸ್ತೋಗಿದೆ. ಮಧ್ಯ ಒಂದ್ಸಲ ಕುಸ್ತೋಗಿತ್ತು. ಅದನ್ನು ಹೆಂಗೋ ರಿಪೇರಿ ಮಾಡ್ಬಿಟ್ರೆ ಈಗ ಇಷ್ಟೊಂದು ಜಾಸ್ತಿ ರಿಪೇರಿ ಆಗಿರೋದ್ರಿಂದ ಇದು ರಿಪೇರಿ ಆಗಬಾರ್ದು, ಹೊಸ ಬಿಡ್ಜೆ ಮಾಡಬೇಕು. ಹೊಸ ಬಿಡ್ಜೆ ಮಾಡಿ ಇದು ಕ್ರಾಸ್ ಇದೆ ಸ್ಟ್ರೈಟ್ ಮಾಡಬೇಕು. ಇಲ್ಲಿ ಕತ್ಲೆ ಟೈಮಲ್ಲಿ ಒಂದು ಲೈಟ್ ಇಲ್ಲ ಏನಿಲ್ಲ, ಹಿಂಗೆ ಕ್ರಾಸಲ್ಲಿ ಬರ್ತಾರೆ, ಆಕ್ಸಿಡೆಂಟ್ ಆಗೋವಂಥ ಸಾಧ್ಯತೆ ಇಲ್ಲಿ ಸುಮಾರು ಜನ ಸತ್ತಿದ್ದಾರೆ. ಹಂಗೆ ಹೊಸ ಬಿಡ್ಜಾಗಿ ಸ್ಟ್ರೈಟ್ ಮಾಡಬೇಕು ರೋಡನ್ನ. ಶಾಸಕರು, ಮಂಡ್ಯ ಶಾಸಕರಲ್ಲಿ, ಮೇಲ್ಕೋಟೆ ಶಾಸಕರಲ್ಲಿ, ನಮ್ಮ ಉಸ್ತುವಾರಿ ಸಚಿವರಾಗಲಿ, ಇದಕ್ಕೆ ಕುಮಾರಸ್ವಾಮಿಯೇ ಮುಖ್ಯ. ಅವರು MP ಓಟ್ ಅವನು ಓಟ್ ತಗೊಂಡಿದ್ದಾರಲ್ಲ, ಅವರು ಅನ್ಬೇಕಲ್ಲ. ಇಂಥವಕ್ಕೆಲ್ಲ ಇಲ್ದೋದ್ಮೇಲೆ ಇನ್ನೇ ಹತ್ತಿಗೆ ಬೇರೆ ಹತ್ತಿಗೆ ಬಂದ್ಬಿಡ್ತಾನ. ಹಂಗೆ ಯಾರೇ ಆಗಲಿ ನಮ್ಗೆ ಅವ್ರನ್ನ ದೂರ ಮಾಡೋದು, ಇವ್ರು ದೂರ ಮಾಡೋದು ನಮ್ಮ ಹತ್ರ ಇಲ್ಲ. ನಮಗೆ ಸಾರ್ವಜನಿಕರಿಗೆ ರೋಡ್ ಮಾಡಿಕೊಡಿ, ಅನುಕೂಲ ಮಾಡಿಕೊಡಿ, ಬಿಡ್ಜ್ ಮಾಡಿ. ಇದನ್ನು ರಿಪೇರಿ ಮಾಡೋಕ್ಕಂತೂ ಬಿಡೋಲ್ಲ, ಹೊಸ ಬಿಡ್ಜೇ ಮಾಡ್ಬೇಕು ನೀವು ಅಂತ ಇಷ್ಟು ಹೇಳಿ ಕೇಳಿ ನಿಮ್ಮ ಧನ್ಯವಾದಗಳು ನಮ್ಮ ಹೇಳ್ತೀವಿ ಸರ್. ಇದುವರೆಗೂ ಕೆಲವರು ಮಾತಾಡಿದ್ರು. ಈಗ ಮತ್ತೆ ಇಲ್ಲೊಂದು ಬೋರ್ಡ್ ಕಾಣಿಸ್ತಿದೆ, ನೀವು ಗಮನಿಸಿ. ಲೋಕೋಪಯೋಗಿ ಇಲಾಖೆಯವರು ಈ ಬೋರ್ಡನ್ನು ಪ್ರದರ್ಶನ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸೂಚನೆ, ಸೇತುವೆ ಕುಸಿದಿದ್ದು ರಸ್ತೆ ಸಂಚಾರ ನಿರ್ಬಂಧಿಸಲಾಗಿದೆ. ಸಾರ್ವಜನಿಕರು ಬದಲಿ ರಸ್ತೆಯಲ್ಲಿ ಸಂಚರಿಸಲು ವಿನಂತಿಸಲಾಗಿದೆ. ಇದಕ್ಕೆ ಬದಲಿ ರಸ್ತೆಯಲ್ಲಿ ಎಷ್ಟು ಜನ ಸಂಚರಿಸ್ತಿದ್ದಾರೆ, ಈ ರಸ್ತೆಯಲ್ಲೇ ಎಷ್ಟು ಜನ ಸಂಚರಿಸ್ತಿದ್ದಾರೆ, ಈಗ ಆಲ್ರೆಡಿ ಎಂತೆಂಥ ವೆಹಿಕಲ್ಸ್ ಹೋಯ್ತು ಅಂತ ನೀವು ಆಲ್ರೆಡಿ ಗಮನಿಸಿದಿರಿ. ಈ ಸಂಬಂಧ ಮತ್ತೊಬ್ಬರು ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿದ್ದಾರೆ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಒಳಲು ಶಿವರಾಜ್ ಅಂದ್ಬಿಟ್ಟು. ಹೇಳಿ ಸರ್, ಎಷ್ಟು ದಿನ ಆಯ್ತು ಸರ್ ಈ ರಸ್ತೆ ಕುಸಿದು? ದಯವಿಟ್ಟು ಇದಾಗಲೇ ಒಂದು ತಿಂಗಳ ಮೇಲೆ ಆಯಿತು ಇದಾಗಿ. 2 ತಿಂಗಳಲ್ಲೇ ಸ್ವಲ್ಪ ಇದಾಗಿತ್ತು, ಏನೋ ಎಲ್ಲ ಹೋಲ್ಸಾಗಿತ್ತು, ಆಗಲೇ ನೋಡ್ಬೋದಾಯಿತು. ಆದರೆ ಇಲ್ಲೇ ಹಾಗೆ ಮೇಲ್ಕೋಟೆಯವ್ರು ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. ದಯವಿಟ್ಟು ನಾವು ಪಕ್ಷದ ಮೇಲೆ ಮಾತಾಡ್ತಾ ಇಲ್ಲ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಇಮೇಲಾದರೂ ಎಚ್ಚೆತ್ಕೊಂಡು ಇಲ್ಲಿ MLAಗಳು ಅವ್ರ ಏರಿಯಾ ಇವ್ರ ಏರಿಯಾ ಅಂತ ಏನು ಬೇಕಾಗಿಲ್ಲ. ಅದು ಮೇಲ್ಕೋಟೆ ಒಂದು ಪ್ರವಾಸಿ ಸ್ಥಾನ ಇದು. ಆದರೆ ಯಾವ ರೀತಿ ಮಾಡಬೇಕು ಏನು ಅಂತ ತಿಳ್ಕೊಂಡು ಇದನ್ನು ಅವ್ರ ಮೇಲೆ ಇವ್ರ ಮೇಲೆ ಎತ್ತಾಗ್ತಾನೆ. ನಮ್ಮ MLA ಸಾಹೇಬರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದನ್ನು ಬೇಗ ಮಾಡಬೇಕು. ಇದು ಭಾರಿ ದುರಂತ. ನೋಡಿ ವೆಹಿಕಲ್ಗಳೆಲ್ಲ ಹೆಂಗೆ ಓಡುತ್ತೆ ನೋಡಪ್ಪ, ಎಲ್ಲ ವೆಹಿಕಲ್ಗಳ ಓಡಾಡ್ತವೆ. ಒಂದು ಹೆಚ್ಚು ಕಮ್ಮಿ ಆದರೆ ಆಮೇಲೆ ಬರ್ತಾರೆ. ಈ ಆಗೋಕ್ಕೆ ಮೊದಲೇ ಮೊನ್ನೆ ಯಾರೋ ಹೇಳಿದ್ರು, ನನಗೆ ಗೊತ್ತಿಲ್ಲ. ನಮ್ಮ DC ಸಾಹೇಬರು ಇಲ್ಲಾಣೆ ಓಡಾಡಲಿಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ಓಡಾಡಿದಂತೆ ಹಂಗಂತ ಅನ್ನಬಾರ್ದಾಗಿತ್ತು. ದಯವಿಟ್ಟು ಎಲ್ಲಿ ಅದು ಅವರೇ ಹೇಳ್ಬೇಕು. ಯಾರು ಬೋರ್ಡ್ ಹಾಕ್ಸಿರೋದು ಇದು? ಲೋಕೋಪಯೋಗಿ. ಫಸ್ಟ್ ಅದಕ್ಕೆ ಏನು ಕ್ರಮ ಕೈಗೊಂಡು ಬೇಗ ಮಾಡಬೇಕೇ ಹೊರತು ಬರೀ ಇದೆಲ್ಲ ಮಾಡಕ್ಕೆ ನಾವು ಪಕ್ಷದ ಬಗ್ಗೆ ಯಾರ ಬಗ್ಗೆನೂ ನಾನು ದೂಷಣೆ ಮಾಡ್ತಾಯಿಲ್ಲ. ದಯವಿಟ್ಟು ಹೇಳ್ತೀನಿ, ಈ ರೋಡು ಸುಮಾರು ಸಿಕ್ಕಾಪಟ್ಟೆ ಸಾವಿರಾರು ಜನ ಓಡಾಡ್ತವೆ, ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ದಯವಿಟ್ಟು ಇದನ್ನು ಬೇಗ ಮಾನ್ಯ MLAಗಳು ಯಾರಾದರೂ ಸೇರಿ ದಯವಿಟ್ಟು ಇದನ್ನು ವ್ಯವಸ್ಥೆ ಮಾಡಿಸ್ಬೇಕು ಅಂತ ನಾನು ಸಾರ್ವಜನಿಕವಾಗಿ ಕೇಳ್ತೇನೆ. ಒಳ್ಳೆಲು ಶಿವರಾಜ್ ಅಂದ್ಬಿಟ್ಟು ನಾವು. ಹೀಗೆ ಮತ್ತೊಬ್ಬರು ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಸರ್, ನಿಮ್ಮ ಹೆಸರು? ಸರ್, HP ಶಿವಲಿಂಗ ಅಂದ್ಬಿಟ್ಟು ಒಳಲ್ನವರು. ಸರಿ, ರಸ್ತೆ ಬಗ್ಗೆ ಸುಮಾರು ಸರಿ ಇದು ಡ್ಯಾಮೇಜ್ ಆಗಿ ಸಾಕಷ್ಟು ಸಾರಿ ತೂತು ಮುಚ್ಕೊ ಬರ್ತಾ ಇದ್ದಾರೆ ಹೊರತು, ಬಿಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ದಾರೆ ಹೊರತು ಪ್ರಾಮಾಣಿಕವಾಗಿ AWE ಆಗಲಿ ಆಗಲಿ ಅವ್ರ ಕೆಳಪಟ್ಟ ಅಧಿಕಾರಿಗಳಾಗಲಿ ಪ್ರಾಮಾಣಿಕವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಮಾಡಿದ್ರು ಕೂಡ ಕಾಟಾಚಾರಕ್ಕೆ ಮಾಡ್ತಾರೆ, ಗುಣಮಟ್ಟನ ಕಾಪಾಡ್ತಾ ಇಲ್ಲ. ಎಲ್ಲ ರಸ್ತೆನಲ್ಲೂ ಅಷ್ಟೇ. ಈಗ ನೋಡ್ತಾ ಇದ್ದೀರಿ, ಇದು ಎಷ್ಟು ಸಾರಿ ಮುಚ್ಚಿದ್ದಾರೆ ಅಂದರೆ 2-3 ಸಾರಿ ಮುಚ್ಚಿದ್ದಾರೆ ಈಗ ಆಲ್ರೆಡಿ. ಪುನಃ ಈಗ ಸ್ವಲ್ಪ ಕಸ್ಕೊಂಡಿದೆ, ಈಗ ಪೂರ್ತಿ ಬಿದ್ದೋಗಿದೆ. ಇಲ್ಲಿ ಎತ್ತಿನ ಗಾಡಿ ಆಗಲಿ ವಾಹನಗಳಾಗಲಿ ಸಾಕಷ್ಟು ಓಡಾಡಬೇಕು ಅಂದರೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಇಲ್ಲ ಸುತ್ತಿ ಬಳಸಿ ಬರಬೇಕು.
2-3 ಕಿಲೋಮೀಟ್ರು ಎಕ್ಸಸ್ ಸುತ್ಕೊ ಬರಬೇಕು. ಇದು ಮುಖ್ಯ ರಸ್ತೆ, ಅದು ರಾಜ್ಯ ರಸ್ತೆ. ಇದು ರಾಜ್ಯ ರಸ್ತೆಯನ್ನೇ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತಂದರೆ ಈಗ ರಸ್ತೆ ನೀವು ತಾವು ದಯಮಾಡಿ ನೋಡಿ, ಎಲ್ಲ ಪ್ಯಾಚಸ್ ಯಾವ್ಯಾವ ಥರ ರಸ್ತೆಗಳು ಅಧ್ವಾನ ಆಗಿದೆ ಅಂತಕ್ಕಂಥದ್ದನ್ನು ತಾವು ಮಾಧ್ಯಮದ ಮೂಲಕ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ಎಚ್ಚರಿಸಿ, ಅಧಿಕಾರಿಗಳನ್ನ ಎಚ್ಚರಿಕೆಯನ್ನು ಮಾಡಿ ಇದು ಮಾಡಿ. ಇವರೆಲ್ಲ ರಾಜಕೀಯ ಮಾಡ್ಕೊಂಡು ಒಬ್ರಿಗೊಬ್ಬರು ಇದು ಮಾಡ್ಕೊಂಡು ನಿಂತಿದ್ದಾರೆ. ಜನಸಾಮಾನ್ಯರ ಕೆಲಸಗಳನ್ನೇ ಯಾವುದೂ ಕ್ರಮಬದ್ಧವಾಗಿ ಯಾವುದೂ ಮಾಡ್ತಾಯಿಲ್ಲ. ದಯಮಾಡಿ ಇದ್ರ ಬಗ್ಗೆ ತಾವು ಮಾಧ್ಯಮದವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ, ಸರ್ಕಾರಕ್ಕೆ ಗೊತ್ತಾಗುವಂಥ ಒಂದು ವ್ಯವಸ್ಥೆನ ತಾವು ಈ ಮೂಲಕ ತರಬೇಕು. ಜನರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆನ ತಕ್ಷಣ ಇಮಿಡಿಯೇಟಾಗಿ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಇದು ಹಳೆ ಕಾಮಗಾರಿ ಅಣ್ಣ, ಇದೆಲ್ಲ ಇದು ಹೊಸ ಕಾಮಗಾರಿ ಅಣ್ಣ, ಬಿದ್ದೋಗಿದೆ ಅಣ್ಣ. ಇದಕ್ಕೂ ಅದಕ್ಕೂ ಅಡ್ಜಸ್ಟ್ ಆಗಿಲ್ಲ ಅಣ್ಣ. ಅಡ್ಜಸ್ಟ್ ಆಗಿರೋ ದಿವಸದಿಂದ ಅಲ್ಲಿ ಒಂದು ಇದಂಗೆ ಕೂಳಿ ಬೀಳ್ತು. ಕೂಳಿ ಬಿದ್ದಾಗ ಇದು ಫುಲ್ ಕಸ್ಕೊತ್ತು. ಇದು ಇದೇ ಕಸ್ಕೊಂಡೈತೆ ಅಣ್ಣ. ಜಂತ ಐತಲ್ಲ ನೋಡಿ, ಪಿಲ್ಲರೇ ಕಸ್ಕೊಂಡೈತೆ ಅಣ್ಣ. ಪಿಲ್ಲರೇ ಕಸ್ಕೊಂಡ ದಿವಸದಿಂದ ಅದರಿಂದ ಸ್ಪೀಡಲ್ಲಿ ಬರುವಾಗ ಏನೂ ಮಾಡೋಕ್ಕಾಗಲ್ಲ ಅಣ್ಣ. ಸ್ಪೀಡಲ್ಲಿ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಣ್ಣ. ಹಿಂಗೂ ಬರ್ತಾರೆ. ಬಂದಾಗ ಒಬ್ರಿಗೊಬ್ರು ಹೊಡ್ಕೋತಾರೆ. ಒಬ್ರಿಗೊಬ್ರು ಹೊಡ್ಕೊಂಡಾಗ ಅದು ಆಕ್ಸಿಡೆಂಟ್ ಆಯ್ತು ಅಣ್ಣ. ಇದಕ್ಕೆ ಕ್ರಮ ವಹಿಸ್ಕೊಂಡು MLA ಆಗಲಿ, ಇಂಥ ಅಧಿಕಾರಿ ಆಗಲಿ, DC ಆಗಲಿ, SP ಆಗಲಿ, ಯಾರೇ ಆಗಲಿ ಬಂದು ಇದನ್ನು ಪರಿಷ್ಕರಿಸ್ಕೊಡ್ಬೇಕು ಅಣ್ಣ. ಇಲ್ಲಾಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಯ್ತದೆ. ಆಗ ಅವರು ಆಕ್ಸಿಡೆಂಟ್ ಆದಾಗ ಓಡಿ ಬರ್ತಾರೆ. ಅಥವಾ ಮುಂಚೆನೇ ಬಂದು ವ್ಯವಸ್ಥೆ ಮಾಡಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಯ್ತದೆ. ಅದು ರಾಜರ ಕಾಲದ ಕಟ್ಟಡ ಸೂಪರ್ ಆಗದಣ್ಣ. ಅದು ರಾಜರ ಕಾಲದ ಕಟ್ಟಡ ಇಲ್ಲೇ ಇದೆ ನೋಡಿ, ಹೊಸ ಕಟ್ಟಡ, ಹಳೆ ಕಟ್ಟಡ. ಇದು ಹೊಸ ಕಟ್ಟಡವೇ ಕಸ್ಕೊಂಡಿರೋದು. ಅಲ್ಲಿ ನೋಡಿ ಏನಾರ ಒಂದು ಚೂರು ಏನಾರು ಇದೆಯಾ ನೋಡಿ, ಇಲ್ಲಿ ಬರೀ ಮಣ್ಣಿರೋದು. ಅದು ಮಣ್ಣಿರೋ ದೇಶದಿಂದ ಬಿದ್ದೋಗಿದೆ. ಅದನ್ನು ಬಂದು ಅಧಿಕಾರಿಗಳು ಬಂದು ನೋಡೋದು ಒಳ್ಳೆಯದಣ್ಣ. ಸರ್, ನಿಮ್ಮ ಹೆಸರು ಸರ್? ಮೊಹಮ್ಮದ್ ಅಯ್ಯೂಬ್. ಹೇಳಿ ಸರ್, ಈ ಕಾಮಗಾರಿ ಬಗ್ಗೆ, ಈ ರಸ್ತೆ ಸೇತುವೆ ಬಗ್ಗೆ. ಸರ್, ಈ ಸೇತುವೆ ಐತಲ್ಲ, ಇವಾಗ ಮಾಡಿದ್ರು ಸೇತುವೆ ಎಲ್ಲ ಕಟ್ಟಾಗೈತೆ. ಹಳೆ ಸೇತುವೆ ಐತೆ, ಇವಾಗ ಹೊಸದು ಸೇತುವೆ ಬಿದ್ದೋಗೈತೆ. ಇಲ್ಲಿ ಯಾರಿಗೂ ಓಡೋಗೆ ಗಾಡಿ ಏನು ಆಯ್ತಾ ಇಲ್ಲ. ಇವಾಗ ಎಲ್ಲರಿಗೂ ಕಷ್ಟ. ಈ ರೋಡಲ್ಲಿ ಹೋಗೋರಿಗೆ ಸ್ವಲ್ಪ ಜಲ್ದಿ ಬಂದು ಮಾಡಿ ನೀವು. ಈಗ ಎಷ್ಟು ದಿನ ಆಯ್ತು ಸರ್ ಈ ರಸ್ತೆ ಬಿದ್ದು 8-10 ದಿವಸ ಮೇಲೆ ಆಯಿತು. ಇವಾಗ ಗಂಟ ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ಇದು ಬ್ಯಾರಿಕೇಡ್ ಹಾಕಿದ್ದಾರೆ, ಬಸ್ ಎಲ್ಲ ಅದು ವಾಹನ ತಿರುಗಾಡಬೇಡಿ ಅಂತ ಹಾಕಿದ್ದಾರೆ. ನೀವು ಇಲ್ಲೇ ತಿರುಗಾಡ್ತಿದ್ರಲ್ಲ, ಹೆಂಗೆ ಧೈರ್ಯ ತಿರುಗಾಡ್ತಿದ್ದೀರಿ? ಏನು ಮಾಡೋದು ಇವಾಗ? ಗತಿ ಇಲ್ಲ. ಈ ರೋಡಲ್ಲಿ ತಿರುಗಾಡಲೇಬೇಕು ನಾವು. ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಅವ್ರು ತಗೋಬೇಕು, ಇನ್ಯಾರು ತಗೋತಾರೆ? ಸರ್, ನಿಮ್ಮ ಹೆಸರು ಸರ್? ಶಿವಗೌಡ, ಜೈಪುರ, ದುದ್ದ ಹೋಬಳಿ. ಮಾಮೂಲಿ ದುದ್ದ ಹೋಬಳಿ ಶಿವಳ್ಳಿಯಿಂದ ಮೇಲ್ಕೋಟೆಗೆ ನ್ಯಾಷನಲ್ ರೋಡ್ ಇದು. ಅಂಥ ಇದು ದೊಡ್ಡ ರೋಡು. ಅಂಥ ರೋಡ್ನ ಸೇತುವೆ ಕುಸ್ತೋಗಿ 15 ದಿನ ಆಗದೆ. ಏನಾರ ರಾತ್ರಿ ಹೊತ್ತು ಬಸ್ಸೋ ಕಾರೋ ಸ್ಕೂಲ್ ಬಸ್ಸೋ ಬಂದರೆ ಉಳ್ದದ ನೀವು ಅದು ತೋರಿಸಿ ಜಾಗವ. ಜಿಲ್ಲಾಡಳಿತ ಮತ್ತು PWD ಇಂಜಿನಿಯರ್ಗಳು ಇವರೆಲ್ಲ ಇದ್ರ ಬಗ್ಗೆ ಇದೇ ಇಲ್ಲ. ದಯವಿಟ್ಟು ಇವತ್ತೇ ಅದಕ್ಕೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಶಾಸಕರು, ಉಸ್ತುವಾರಿ ಮಂತ್ರಿಗಳು ಬಂದು ಈ ಜಾಗ ನೋಡಿ ನಾಳೆ 2 ದಿನದಲ್ಲಿ ಈ ಸೇತುವೆನ ರೆಡಿ ಮಾಡಿದರೆ ನಮ್ಮ ರೈತ ಸಂಘದಿಂದ ನಮ್ಮ ಮುಖಂಡರು ಜಿಲ್ಲಾ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ಬೋದು. ಅನಾಹುತ ಆದರೆ ಅವರೇ ಹೊಣೆ. ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಮಂತ್ರಿಗಳು, ಶಾಸಕರು ಇವರೇ ಹೊಣೆ. ನಮ್ಮ ಹೆಸರು ಪುಟ್ಟಸ್ವಾಮಿ ಅಂತ. ನಾವಿಲ್ಲಿ ಜಮೀನು ಐತೆ, ನಾವು ದಿನ ಓಡಾಡೋರು. ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಓಡಾಡ್ತಾ ಇರ್ತೀವಿ. ಇಲ್ಲಿ ಸಾರ್ವಜನಿಕರು ಭಾರಿ ಓಡಾಡ್ತಾರೆ. ಮೇಲ್ಗೋಟೆ ವೈರ್ಮುಡಿ ನಡೆಯುವಾಗ ಇದು ಸಣ್ಣದೊಂದು ಗುಂಡಿ ಬಿದ್ದಿತ್ತು. ಅವತ್ತೊಂದು ದಿನ ನಿಂತ್ಕೊಂಡು ಜನ ಕಳಿಸೋರೆ ಆ ಗುಂಡಿ ಕೊಟ್ಟೋಗ್ಬಿಡ್ತಾರೆ ಅಂತ ವೆಹಿಕಲ್ಗಳು. ಮೇಲ್ಗೋಟೆ ವೈರ್ಮುಡಿ ನಡೆಯುವಾಗ ಅವತ್ತು ಬಂದು ಜಿಲ್ಲಾಡಳಿತ ನೋಡಲಿಲ್ಲ. ಇಲ್ಲೇ ಓಡಾಡೋರೆ ಎಲ್ಲರೂ, ನಿಂತ್ಕೊಂಡು ಏನು ಅಂತ ಕೇಳಿಲ್ಲ. ಇವತ್ತು ಈ ಥರ ಆಗೈತೆ. ಇದು 100 ಫೀಟ್ ರೋಡು, 100 ಅಡಿ ರೋಡು. ಇದು 100 ಅಡಿ ರೋಡ್ ನಮಗೆ ಸೇತುವೆ ಮಾಡಿಕೊಡ್ಬೇಕು, ಸಾರ್ವಜನಿಕರಿಗೆ ಒಳ್ಳೇದು ಬಿಡು. ಇಲ್ದಾರು ಉಗ್ರ ಹೋರಾಟ ಮಾಡಿಸ್ತೀವಿ ರೈತರ ಕೈಯಲ್ಲಿ. ಇಲ್ಲಿ ಓಡಾಡೋ ರೈತರ ಕೈಯಲ್ಲೇ ಉಗ್ರ ಹೋರಾಟ ಮಾಡಿಸ್ತೀವಿ. ಸ್ನೇಹಿತರೆ, ಈ ಸರ್ಕಾರ ಏನು ನಾವು ಗ್ಯಾರಂಟಿ ಕೊಡ್ತೀವಿ, 5 ಗ್ಯಾರಂಟಿ ಕೊಡ್ತೀವಿ ಅಂತ ಬೊಗಳೆ ಬಿಡುತ್ತೆ. ಎಲ್ಲ ಜನರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ ಇದೆ. ಆದರೆ ಸಮಸ್ಯೆ ಯಾವ ರೀತಿ ಇದೆ ಅಂತ ನೋಡಿ. ಒಂದು ಸೇತುವೆ ಕುಸಿಬೇಕು ಅಂತಂದರೆ ಕೇವಲ ಒಂದೇ ದಿನದಲ್ಲಿ ಕುಸಿಯುವಂಥದ್ದಲ್ಲ. ಈ ಕೆಲವರು ಹೇಳಿದ್ರು 15 ದಿನ ಅಂತ ಹೇಳಿದ್ರು, ಕೆಲವರು 1 ತಿಂಗಳು ಅಂದರು, ಇನ್ನೂ ಕೆಲವು ಜನ
2 ತಿಂಗಳು ಅಂತ ಹೇಳಿದ್ರು. ಆದರೆ ಯಾವುದೇ ಒಂದು ಸೇತುವೆ ಕೇವಲ 15 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ಕುಸಿಯುವಂಥದ್ದಲ್ಲ. ಇದು ಸಾಕಷ್ಟು ದಿನಗಳಿಂದ ಕುಸಿತಾ ಬಂದಿದೆ. ಹಾಗಾಗಿ ಈ ಸಮಸ್ಯೆ ಎದುರಾಗಿದೆ. ನೋಡಿ, ಒಂದು ಬ್ಯಾರಿಕೇಡ್ ನಮ್ಮ ಇಲಾಖೆ ಎಷ್ಟು ತುಂಬ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತೆ ಅಂತಂದರೆ, ಅಲ್ಲಿ ಬ್ಯಾರಿಕೇಡ್ ಕಡೆಗೆ ಬಿದ್ದಿದೆ. ಆ ಬ್ಯಾರಿಕೇಡ್ ಬಗ್ಗೆ ಇದುವರೆಗೂ ಯಾವುದೇ ಇಲಾಖೆ ಅಂದರೆ PWD ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ನಾಳೆ ದಿನ ಏನಾದರೂ ಒಂದು ಬಸ್ಸು, ಒಂದು ಲಾರಿನೋ ಇನ್ನೊಂದು ಬಿದ್ದು ಅಥವಾ ಬೈಕಲ್ಲಿ ಯಾರು ಬಂದು ಬಿದ್ದರೆ ಆ ನಂತರ ಬಂದು ಪರಿಹಾರ ಕೊಟ್ಬಿಟ್ಟು ಕಣ್ಣೋರಿಸುವಂಥ ಕುತಂತ್ರವನ್ನು ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡ್ತಾರೆ. ಪರಿಹಾರ ಕೊಡದೆ ದೊಡ್ಡ ಸಾಧನೆ ಅನ್ನುವಂಥದ್ದು ಇವತ್ತಿನ ವ್ಯವಸ್ಥೆ ಆಗಿದೆ. ಇಲ್ಲಿ ಮತ್ತೆ ನೋಡಿ, ಅಲ್ಲಿ ಕುಸಿಯುವಂಥ ಸನ್ನಿವೇಶ ಇನ್ನೂ ಇದೆ. ಏನು ಬೇಕಾದರೂ ಆಗಬಹುದು. ಈಗ ತಕ್ಷಣ ಏನಾದರೂ ಈ ಕಾಮಗಾರಿನ ಕೈಗೊಳ್ಳಿಲ್ಲ ಅಂತ ಅಂದರೆ ಅತ್ಯಂತ ಪ್ರಮುಖವಾಗಿ ಇಲ್ಲಿ ಮಾತನಾಡಬೇಕು ಅಂದರೆ, ಇಲ್ಲಿ ಕೆಲವು ಜನರು ಮಾತನಾಡಿದ್ರು, ಇದು ಗಡಿ ಭಾಗ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ಮಂಡ್ಯ ಕ್ಷೇತ್ರದ ಗಡಿ ಭಾಗ. ಹಾಗಾಗಿ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ನುವಂಥ ಗುದ್ದಾಟ ಇದು. ಆದರೆ ವಿಶೇಷ ಏನಂತ ಅಂದರೆ, ಒಬ್ಬರು ಮಂಡ್ಯ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನವರು, ಮೇಲ್ಕೋಟೆ ಕ್ಷೇತ್ರದ ಶಾಸಕರು ರೈತ ಸಂಘದವರು, ಅಂದರೆ ಅವರು ಕೂಡ ಕಾಂಗ್ರೆಸ್ ಬೆಂಬಲಿತ ಶಾಸಕರೇ. ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಕುಸ್ತಿ ಆಡುವಂಥದ್ದು ಅಥವಾ ಕಿಚ್ಚಾಡುವಂಥದ್ದು ಏನಿದೆ ಇಲ್ಲಿ? ಯಾರೇ ಮಾಡಿದ್ರೂ ಜನಪರ ಕೆಲಸ, ನಾನು ಮಾಡಿದ್ದೀನಿ ಅಂತ ಬೊಗಳೆ ಬಿಡೋದ್ರ ಬದಲು ಈ ಒಂದು ಸಮಸ್ಯೆನ ತಕ್ಷಣ ಪರಿಹಾರ ಮಾಡಬೇಕು. ಇಲ್ಲಾಂದರೆ ದೊಡ್ಡ ದುರಂತ ಆಗುತ್ತೆ. ದುರಂತ ಆದಮೇಲೆ ಲಕ್ಷಾಂತರ ರೂಪಾಯಿ ಕೊಟ್ಟು ಪರಿಹಾರ ಕೊಟ್ಬಿಟ್ಟು ಮೊಸಳೆ ಕಣ್ಣೀರು ಸುರಿಸುವಂಥ ಕೆಲಸವನ್ನು ಬಿಟ್ಟು ತಕ್ಷಣ ಈ ಒಂದು ಕಾಮಗಾರಿನ ಅಂದರೆ ಹೊಸ ಸೇತುವೆಯನ್ನು ಇಲ್ಲಿ ಮಾಡಬೇಕು. ರಸ್ತೆ ವಿಸ್ತೀರ್ಣ ಕೂಡ ಆಗಬೇಕು. ನಿಮ್ಗೆ ಗೊತ್ತಿರಬಹುದು, ವೈರಮಡಿ ಸಂದರ್ಭದಲ್ಲಿ ಪ್ರತಿ ವರ್ಷ ರಸ್ತೆ ಕಾಮಗಾರಿ ಮಾಡ್ತಾರೆ, ಅಂದರೆ ರಸ್ತೆಗೆ ಡಾಂಬರೀಕರಣ ಮಾಡ್ತಾರೆ. ಕರೆಕ್ಟಾಗಿ ವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿನ ಮಾಡಿದ್ರೆ ಯಾವುದೇ ರೀತಿಯ ಪ್ರತಿ ವರ್ಷ ಮಾಡುವಂಥ ಅವಶ್ಯಕತೆ ಇರಲ್ಲ. ಆ ನಿಟ್ಟಿನಲ್ಲಿ ಇನ್ನಾದರೂ ಕ್ರಮ ಕೈಗೊಳ್ಳಿ, ಇಲ್ಲಾಗುವಂಥ ಅಪಘಾತಗಳನ್ನ ತಪ್ಪಿಸಲಿ, ಜನರಿಗೆ ಒಂದು ನೆಮ್ಮದಿಯಿಂದ ಪ್ರಯಾಣ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಿ ಅಂತೇಳಿ ಮನವಿ ಮಾಡ್ಕೋತೀನಿ. ಈಗ ಮತ್ತೊಬ್ಬರು ನಮ್ಮ ಜೊತೆ ಇಲ್ಲಿ ಇದ್ದಾರೆ. ಸರ್, ನಿಮ್ಮ ಹೆಸರು? ಸರ್, ದೇವರಾಜು ಅಂತ. ಸ್ನೇಹಿತರೆ, ಈ ಸೇತುವೆ ಕುಸಿತಿರೋ ಬಗ್ಗೆ ನಾವು ವರದಿನ ಮಾಡಲಿಕ್ಕೆ ಅಂತ ಸಿದ್ಧಪಡಿಸ್ಕೊಂಡಿದ್ವು. ಅದೇ ಸಂದರ್ಭಕ್ಕೆ ನಮ್ಮ ಡಾಕ್ಟರ್ ಗುರುಮೂರ್ತಿ ಹಾರೋಹಳ್ಳಿಯವರು ನಮ್ಮ ಗಮನಕ್ಕೊಂದು ಮಾಹಿತಿ ತಂದರು. ಈ ರೀತಿ ಒಂದು ಸೇತುವೆ ಹಿಂಗೆ ಸಮಸ್ಯೆ ಆಗಿದೆ, ಇದ್ರ ಬಗ್ಗೆ ವರದಿ ಮಾಡಿ. ಅದ್ರ ಬೆನ್ನಲ್ಲೇ ಅವ್ರು ಹೇಳಿದ ತಕ್ಷಣ ಇವತ್ತು ನಾವು ಈ ಒಂದು ಸುದ್ದಿನ ಮಾಡಲಿಕ್ಕೆ ಅಂತ ಇಲ್ಲಿ ಬಂದ್ವಿ. ಗುರುಮೂರ್ತಿಯವರು ನಮ್ಮ ಜೊತೆಲಿದ್ದಾರೆ, ಗುರುಮೂರ್ತಿ ಹಾರೋಹಳ್ಳಿಯವರು. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ. ಈ ರಸ್ತೆ ಮಂಡ್ಯದಿಂದ ಹಡಗಲಿಗೆ ಹೋಗುವಂಥ ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿರ್ತಕ್ಕಂಥ ಮೇಲುಕೋಟೆಯನ್ನು ತಲುಪುವ ಬಹುದೊಡ್ಡ ಪ್ರಸಿದ್ಧವಾದ ಅಂತಾರಾಷ್ಟ್ರೀಯ ಮಟ್ಟದ ವೈರಮುಡಿ ಉತ್ಸವ ನಡೀತಕ್ಕಂತಹ ರಸ್ತೆ. ಸಾವಿರಾರು ಜನ ಪ್ರತಿದಿನ ಇಲ್ಲಿ ಓಡಾಡ್ತಾರೆ. ಈ ಬ್ರಿಡ್ಜು ಇವತ್ತು ಕುಸಿದು ಬಿದ್ದಿದೆ. ಇದನ್ನು ಸ್ಥಳೀಯ MLA ಅಥವಾ ಜಿಲ್ಲಾಧಿಕಾರಿಗಳು ಅಥವಾ MP ಅವರು, MP ಗೆ ಸಂಬಂಧಪಟ್ಟವರು ಮತ್ತು ಜಿಲ್ಲಾಧಿಕಾರಿಗಳ ಇತರೆ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಯಾರು ಬಂದು ಹೋಗಿದಾರೋ ಗೊತ್ತಿಲ್ಲ, ಈ ಥರ ಬೋರ್ಡ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಇಲ್ಲಿ ಬಹಳ ಹೆವಿ ವೆಹಿಕಲ್ಗಳು ಕೂಡ ಓಡಾಡ್ತಾ ಇದ್ದಾವೆ. ಈ ರೀತಿ ಕುಸಿದು ಬಿದ್ದಿರುವಂಥ ಈ ಸಂದರ್ಭದಲ್ಲಿ ಏನಾದರೂ ದುರಂತ, ಅನಾಹುತ ಮತ್ತು ಹೆಣಗಳು ಬಿದ್ದರೆ ಆಮೇಲೆ ಬರ್ತಾರಾ ಇದನ್ನು ನೋಡೋದಕ್ಕೆ? ದಯವಿಟ್ಟು ಇದಕ್ಕೆ ಸುಮಾರು ಒಂದು 3-4 ಕೋಟಿ ರೂಪಾಯಿಯ ಅಂದಾಜು ವೆಚ್ಚದ ಬ್ರಿಡ್ಜ್ ಇದು. 30-40 ವರ್ಷಗಳ ಹಿಂದೆ ಇದು ರಚನೆ ಆಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಶಿಥಿಲವಾಗಿದೆ, ದುರ್ಬಲವಾಗಿದೆ, ಎಲ್ಲ ಕಳೆದೋಗಿದೆ ಪೂರ್ತಿ. ಅದಕ್ಕೋಸ್ಕರವಾಗಿ ಈ ಬ್ರಿಡ್ಜನ್ನು ಮರು ನಿರ್ಮಾಣ ಮಾಡಬೇಕು. ಇದನ್ನು ರಿಪೇರಿ ಮಾಡೋದಾಗಲಿ ಏನೂ ಮಾಡಬಾರ್ದು. ಜೊತೆಗೆ ಇಲ್ಲಿ ತಿರುವಿದೆ. ಆ ಕಡೆಯಿಂದ ಮೇಲ್ಕೋಟೆ ಕಡೆಯಿಂದ ಮಂಡ್ಯಕ್ಕೆ ಬರುವಂಥ ವೇಳೆಯಲ್ಲಿ ಇಲ್ಲೋ ಕೆಲವು ಬೋರ್ಡ್ಗಳನ್ನ ಹಾಕವ್ರೆ. ಈ ಬೋರ್ಡ್ ಏನು ಅವ್ರಿಗೆ ಕಾಣಲ್ಲ, ಅಲ್ಲಿಂದ ಲೈಟ್ ಹಾಕಿಲ್ಲ. ಇಲ್ಲಿ ರಾತ್ರಿ ಬಂದರೆ ಸೀದಾ ಬಂದು ಒಳಗಡೆ ಬೀಳೋದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಜಿಲ್ಲಾಡಳಿತ ದಯವಿಟ್ಟು ಇದನ್ನು ತಕ್ಷಣ ಇದನ್ನು ತಿರುಗಾಡೋದನ್ನು ನಿಲ್ಲಿಸಿ, ಎಲ್ಲಿಂದ ತುರ್ತು ಹಣವನ್ನು ತರ್ತಿರೋ ಏನೋ ಗೊತ್ತಿಲ್ಲ, ಈ ಬ್ರಿಡ್ಜನ್ನು ಬೇಗ ಮಾಡಿ ದುರಂತವನ್ನು ತಪ್ಪಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಕೇಳಿದ್ರಲ್ಲ ಸ್ನೇಹಿತರೆ, ಅಂದರೆ ಸರ್ಕಾರ ಗ್ಯಾರಂಟಿ ಕೊಡ್ತಿದ್ದೀವಿ, ಎಲ್ಲರನ್ನೂ ಉದ್ಧಾರ ಮಾಡ್ತಿದ್ದೀವಿ ಅಂತ ಬೊಗಳೆ ಬಿಡುತ್ತೆ.
ಇಲ್ಲಿ ಜನರು ಪ್ರಾಣ ಹೋಗೋದ್ರ ಬಗ್ಗೆ ಇದುವರೆಗೂ ಕನಿಷ್ಠ 1 ತಿಂಗಳು, ಕೆಲವರು ಹೇಳೋ ಪ್ರಕಾರ 2 ತಿಂಗಳಾಗಿದೆ. ಈ ರೀತಿ ಸೇತುವೆ ಕುಸಿಬೇಕು ಅಂತಂದರೆ ಕೇವಲ 2 ತಿಂಗಳು 1 ತಿಂಗಳಲ್ಲಿ ಆಗಲ್ಲ. ಇದು ತುಂಬ ದಿನದಿಂದ ಶಿಥಿಲಗೊಂಡಿದೆ. ನಾವು ದೇವರಾಜು ಅಂತ ರೈತರು ಸರ್. ರೈತರು ಬೇಗ ನಮ್ಗೆ ಇದೊಂದು ಮಾಡ್ಕೊಂಡು ಓಡಾಡೋಕ್ಕೆ ತೊಂದರೆ ಆಯ್ತದೆ. ಎತ್ತು ಗಾಡಿ, ಕಬ್ಬು ಗಾಡಿ ಎಲ್ಲ ಹೊಡಿಬೇಕು. ಗಾಡಿ ಹೋಗಿ ಭತ್ತ ಬರೋದಕ್ಕೋಸಿ ಬೇಗ ಮಾಡಿಕೊಡಿ. ತಿರುಗಿ ಹುಲ್ಲು ಸೊಪ್ಪು ಇರೋಕ್ಕೆ ತೊಂದರೆ ಆಯ್ತದೆ. ಕುಸ್ತೋಗೈತೆ, ಭಾರಿ ತೊಂದರೆ ಆಯ್ತದೆ. ಇಲ್ಲಿ ದನ ಕರ ವೆಹಿಕಲ್ಸ್ ಹೋಗೋಕ್ಕೂ ಭಾರಿ ಕಷ್ಟ ಆಯ್ತದೆ. ಇದೇನಾರ ಬಿದ್ದು ಆದರೆ ಈ ಕಡೆಯಿಂದ ಆ ಕಡೆಯಿಂದ ನಾವು ಹುಲ್ಲು ಸೊಪ್ಪು ಏರೋಕ್ಕೂ ಹೋಗಲ್ಲ. ಇನ್ನೊಂದು 15 ದಿನ 20 ದಿನ ಭತ್ತ ಬರ್ತದೆ. ತಿರುಗಿ ಕಬ್ಬು ಹೊಡಿಕ್ಕೂ ಆಯ್ತಾಯಿಲ್ಲ. ಬೇಗ ಮಾಡಿಕೊಡಿ, ಸ್ವಲ್ಪ ಮನವಿ ಮಾಡಿಕೊಡ್ತೀವಿ ಅಷ್ಟೇ ಸರಿ. ಅಲ್ಲ, ಎಷ್ಟು ದಿನ ಆಯ್ತು ಸರ್ ಈ ರಸ್ತೆ, ಈ ಸೇತುವೆ ಕುಸಿದು ಎಷ್ಟು ದಿನ ಆಗಿದೆ? ಅಯ್ಯೋ 6 ತಿಂಗಳೆಲ್ಲ ಬಿದ್ದೋಗಿ 2 ದಿಂಡಾಕಿ ಮುಚ್ಚಿದ್ರು. 6 ತಿಂಗಳೆಲ್ಲ ಬಿದ್ದೋಗಿ 2 ದಿಂಡಾಕಿ ಮುಚ್ಚಿದ್ರು. ತಿರುಗಿ ಕುಸ್ತೋಗಾಲೆ 1 ತಿಂಗಳೇ ಆಗದೆ. 2 ದಿಂಡ ಹಾಕಿ ಹಂಗೆ ಮೇಲೆ ಸ್ಟಾರ್ ಹಾಕಿದ್ರು ಅಷ್ಟೇ. ಕೇಳಿದ್ರಲ್ಲ ಸ್ನೇಹಿತರೆ, ಕೆಲವರು 1 ತಿಂಗಳು ಅಂದರು, ಕೆಲವರು ಮೊದಲೇ 6 ತಿಂಗಳೇ ತೂತಾಗಿತ್ತು ಹೇಳಿದ್ರು. ನಾನು ಈ ಮೊದಲೇ ಹೇಳಿದೆ ಇದು ಒಂದೇ ದಿನದಲ್ಲಿ ಕುಸಿಯುವಂಥದ್ದಲ್ಲ ಅಂಥೇಳಿ. ಅಂದರೆ 6 ತಿಂಗಳಿಂದನೂ ಕೂಡ ಇದು ಕುಸಿತ ಕಂಡು ಬಂದಿದೆ. ಇನ್ನಾದರೂ ಈ ಶಾಸಕರು, ಮಂಡ್ಯ ಕ್ಷೇತ್ರದ ಶಾಸಕರಾಗಿರ್ಬೋದು ಅಥವಾ ಮೇಲ್ಕೋಟೆ ಕ್ಷೇತ್ರದ ಶಾಸಕರಾಗಿರ್ಬೋದು, ಈ ಒಂದು ಸೇತುವೆಯನ್ನು ತತ್ಕ್ಷಣ ಏನಿದೆ ಹಳೆ ಸೇತುವೆ ಅದನ್ನು ಡೆಮಾಲಿಸ್ ಮಾಡಿಸಿ ಫಸ್ಟು ಸಂಚಾರವನ್ನು ನಿರ್ಬಂಧ ಮಾಡಬೇಕು. ನಾಳೆ ದಿನ ಅಪಘಾತ ನಡೆದ ನಂತರ ಬಂದು ಮೊಸಳೆ ಕಣ್ಣೀರು ಸುರಿಸೋದಾಗಲಿ ಆ ಥರದ ಇದು ಬೇಡ. ಇದಕ್ಕೆ ಕೇವಲ ಶಾಸಕರಲ್ಲ, ಜಿಲ್ಲಾಡಳಿತ ಪೂರ್ತಿ ಇದ್ರ ಕಡೆ ಗಮನ ಹರಿಸಬೇಕು. ಜೊತೆಗೆ ಲೋಕಸಭಾ ಸದಸ್ಯರು, ಏನು ಕೇಂದ್ರದ ಸಚಿವರಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಎಲ್ಲ ಆದಮೇಲೆ ಬಂದು ನಾನು ಇದ್ದೀನಿ, ನಾನೇನೋ ಮಾಡ್ತೀನಿ, ನಾನು ಮಾಡಬೇಕಿತ್ತು, ಮಾಡಲಿಲ್ಲ, ಮಿಸ್ ಆಯಿತು ಅನ್ನುತ್ತಾ ಕಣ್ಣೀರು ಸುರಿಸೋದ್ರ ಬದಲು ತತ್ಕ್ಷಣ ಈ ರಸ್ತೆಯ ಸಂಚಾರವನ್ನು ರದ್ದುಪಡಿಸಿ ಎಷ್ಟು ಸಾಧ್ಯ ಅಷ್ಟು ಬೇಗ ಈ ಕಾಮಗಾರಿನ ಮುಗಿಸ್ಬೇಕು, ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್. 21ನೇ ಶತಮಾನದಲ್ಲಿ ಎಲ್ಲವೂ ವೇಗ. ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ. ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರಿಂದ ನಮ್ಮಲ್ಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು. CCTVಯನ್ನು ಅಳವಡಿಸಲಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ? ತಡೆ ಯಾಕೆ? ಬನ್ನಿ, ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಪ್ರೀ ಸ್ಕೂಲ್ ಡೇ ಕೇರ್. ಅದೆಲ್ಲಿದೆ ಅಂತೀರಾ? ಇಲ್ಲೇ ಮಂಡ್ಯದ ಅಶೋಕನಗರದ 1ನೇ ಕ್ರಾಸ್ನಲ್ಲೇ ಇದೆ, ಮಲ್ನಾಡ್ ಹೋಟೆಲ್ ಪಕ್ಕ. ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ 9035275999.